ಕ್ಲೀನ್ ಆಗಿ ಯಾವ್ದಾರ ಒಂದು ಚಲೋ ಹುಡುಗಿ ನೋಡಿ ಮದ್ವಿ ಮಾಡ್ಕ್ಯಾರ್ಲಿ ಸುಮ್ಮನೆ ಆಮೇಲೆ ತಿರುಗಿ ವಿಡಿಯೋ ಮಾಡಂತ ಹೇಳ್ತಾ. ಅಕಸ್ಮಾತ್ ನಿನಗೆ ಇವಾಗ ಸಿಟಿ ಹುಡುಗಿ ಬಂದ್ ಪ್ರಪೋಸ್ ಮಾಡಿದ್ರೆ ಏನ್ ಹೇಳ್ತಿ? ಒಪ್ಕೊಳಲ್ಲ ಬ್ರೋ. ಅಣ್ಣ ಈ ಆಪಲ್ ತರ ಇರೋ ಹುಡುಗಿ ಬಂದ್ ನಿಂಗೆ ಪ್ರಪೋಸ್ ಮಾಡಿದ್ರೆ ಏನ್ ಹೇಳ್ತಿ? ಏನ್ ಮಾಡ್ತೀವಿ ಆಪಲ್ ತರಿಸ್ತೇವೆ ಏನ್ ಮಾಡ್ತೀವಿ. ಆಪಲ್ ತಿನ್ನಿಸ್ತೆ ಲವ್ ಮಾಡೋ ಹುಡುಗಿ ಹೆಂಗಿರ್ಬೇಕು? ನಾನ್ ಲವ್ ಮಾಡೋದಿಲ್ಲ ಸರ್. ನಮ್ಮ ಮದುವೆ ಆಗಿದೆ ಆಕ್ಚುಲಿ ಹೇಳ್ಬೇಕಂತಂದ್ರೆ. ಮದ್ವೆ ಆಗೈತೆ ಮತ್ತೇನೋ ಡ್ರೀಮು ಅಂತಂದ್ರೆ ನನ್ನ ಹೆಂಡತಿ ಚಲೋ ನೋಡ್ಕೋಬೇಕು, ನನ್ನ ಅತ್ತೆ ನಮ್ಮ ಅವನ ಚಲೋ ನೋಡ್ಕೋಬೇಕು, ಮತ್ತೆ ನಮ್ಮ ಫ್ಯಾಮಿಲಿ ಚೆನ್ನಾಗಿ ನೋಡ್ಕೋಬೇಕು. ಈಗ ಸಡನ್ಲಿ ಯಾವ್ದಾದ್ರು ಒಂದು ಹುಡುಗಿ ಅಡ್ಡ ಬಂದು ನಿಮ್ನ ಪ್ರಪೋಸ್ ಮಾಡಿದ್ರೆ ಏನಂತ ಹೇಳ್ತೀರಿ? ನಾನು ಆಲ್ರೆಡಿ ನಾನು ಆಲ್ರೆಡಿ ಹೇಳೋದು ಆಲ್ರೆಡಿ ನಾನು ಪ್ರೀತಿ ಮಾಡ್ತಾ ಇದ್ದೀನಿ. ಈಗ ಇನ್ನು ಮುಂದೆ ಪ್ರೀತಿ ಮಾಡ್ತೀನಿ ಅಂತ ಹೇಳೋದು. ಪ್ರೀತಿಯ ಸಾಗರ ಹೆಂಗಮ್ಮ ಇವೆಲ್ಲ ಸ್ಲಿಪ್ಪರ್ ತಗೊಳ್ರಿ ಅಣ್ಣ. ಮಕ್ಕಳಿದಾರಮ್ಮ ನಿಮ್ಗೆ? ನಮಗ್ ಮಕ್ಳು ಅದಾರಿ, 2 ಜನ ಹೆಣ್ಮಕ್ಳಿದಾರ. ಮಗ ಎಕ್ಸಿಡೆಂಟ್ ಆಯ್ತಾ? ಮತ್ತೆ ಇಬ್ಳಾರ್ ಮಕ್ಕಳಿದಾರ? 2 ಜನ ಹೆಣ್ಮಕ್ಳು ಕೆಲಸ ಮಾಡ್ತಾರ? ಓದ್ಯಾರ್ರಿ. ನೀವು ಬೆಳಗಿನ ಇಲ್ಲೇ ಸಾಯಂಕಾಲ ತನಕ ವ್ಯಾಪಾರ ಮತ್ತೆ ಬೇರೆ ಕಡೆ ಹೋಗ್ತೀರಾ? ಸ್ಲಿಪ್ಪರ್ ಮತ್ತೆ ಬೇರೆ ಊರಿಗೆ ಅಂದ್ರೆ ಬೇರೆ ಸಂಘ ಹೋಗ್ತೀರಾ? ಮತ್ತೆ ಹ್ಞೂನ್ರಿ, ದಾಸನ್ ಪಪ್ಪ ಬನವಾಸ ಹೋಗ್ತೇನಣ್ಣ. ಅವ ಎಷ್ಟು ದಿನಕ್ಕೆ ಎಷ್ಟು ದುಡಿತೀರಾ? ದೇವ್ರ ಏಟ್ ಕೊಡ್ತಾನ ಅಷ್ಟು, ಭಗವಂತ ಎಷ್ಟ್ ಕೊಡ್ತಾನ ಅಷ್ಟು ಶಿವ ಅನ್ನ. ಒಟ್ಟು ಇದೆ ವ್ಯಾಪಾರ ಮಾಡ್ತಾ ಇರ್ತೀರಾ? ಗದ್ದೆ ಕೆಲಸ ಏನಿಲ್ಲ? ಏನಿಲ್ಲಪ್ಪ, ನಾ ದುಡಿಬೇಕು ಮತ್ತೆ ನಡಿಬೇಕು. ಓಕೆ ಅಮ್ಮ, ದೇವ್ರ ಒಳ್ಳೇದ್ ಮಾಡ್ಲಿ. ಓಕೆನಾ? ಸರಿ. 23 ವರ್ಷದ ಮಗ ತೀರ್ಕೊಂಡಾನ. ಅವ್ರು 30 ವರ್ಷಕ್ಕ ಆಕ್ಸಿಡೆಂಟ್ ಆಗಿ ಹಾವೇರಾಗ ದಾವಣಗೆರೆ ಬಾಪೂಜಿ ಆಸ್ಪತ್ರೆ ತೀರ್ಕೊಂಡ್ರ. ಮಗಾನು ಬಾಪೂಜಿ ಅಲ್ಲೇ ತೀರ್ಕೊಂಡ. ನಾವೊಬ್ಬ ಒಂಟಿಯಾಗಿದ್ದೇನೆ. ಇವಾಗ ಯಾರು ಇಲ್ಲ ನಿಮ್ಗೆ? ಇವಾಗ ನಾನೇ ದುಡಿಬೇಕು, ತಿನ್ಬೇಕಣ್ಣ. ಒಬ್ರೇ ನೀವೇ ದುಡಿದು ನೀವೇ ವ್ಯಾಪಾರ ಮಾಡಿ ನೀವು ತಿನ್ನೋದು? ಹೌದೌದು. ಏನ್ ಮಾಡೋದಣ್ಣ, ದೇವ್ರ ಏಟ್ ಕೊಡ್ತಾನ ಅಷ್ಟು. ಸರಿ ಅಮ್ಮ, ಥ್ಯಾಂಕ್ಸ್ ಅಮ್ಮ. ಓಕೆ, ದೇವ್ರ ಒಳ್ಳೇದ್ ಮಾಡಿ. ಥ್ಯಾಂಕ್ಸ್. ಲವರ್ ಇದಾರ? ಏ ಬೇಡ ಇವ್ರ ಕಡೆ ಇನ್ ಎಲ್ಲೇ ಅದ ನೋಡ. ಲವರ್ ಇದಾರಲ್ಲ? ಇಲ್ಲ ಇಲ್ಲ. ಮತ್ತೆ ಲವ್ ಮಾಡ್ಬೇಕನ್ನ ಆಸೆ? ಬೇಡ ಅಣ್ಣ ಬೇಡ. ಇದೇ ವ್ಯಾಪಾರ ಮಾಡ್ತಿರ್ತೀರಾ? ವ್ಯಾಪಾರ ಎಷ್ಟಾಗಿದೆ ಡೈಲಿ ವ್ಯಾಪಾರ? ಡೈಲಿ ವ್ಯಾಪಾರ ಎಷ್ಟಾಗಿದೆ? ಆಗ್ತದೆ ಒಂದ್ 1500 ರೂಪಾಯಿ 1000 ರೂಪಾಯಿ ಆಗ್ತಿದ್ದೆ. ಯಾವ್ದಾರ ಹುಡುಗಿ ಬಂದು ಪ್ರಪೋಸ್ ಮಾಡಿದ್ರೆ ಏನ್ ಮಾಡ್ತೀರಿ? ಏ ಬೇಡ ಮಾಡಿದ್ರೆ? ಏ ಬೇಡ. ಸರಿ ಅಕ್ಕಾರ ಏನ ಅಂದ್ರಲ್ರಿ? ಏನ ಅಂದ್ರಲ್ಲ, ಯಾವ್ದಾರ ಹುಡುಗಿ ಬಂದು ಪ್ರಪೋಸ್ ಮಾಡಿದ್ರ ಅವ್ರು ಏನ್ ರಿಯಾಕ್ಷನ್ ಏನ ಅಂದ್ರಲ್ಲ? ಬಟ್ಟೆ ಹೊಡಿತಾನ ಜೋರಾಗಿ ಹೇಳ್ರಿ, ಸ್ವಲ್ಪ ಕೆಳಗೆ ಹೇಳ್ರಿ. ಇಲ್ಲಪ್ಪ, ನಾನು ಹಂಗನ್ಲಿಲ್ಲ. ಏನಾದ್ರು ಲವ್ ಗಿವ್ ಮಾಡಿ ಯಾರಾದ್ರೂ ಹುಡುಗಿನ? ಏ ಇಲ್ಲಣ್ಣ, ಸಿಂಗಲ್? ಅಣ್ಣ ಈ ಆಪಲ್ ತರ ಇರೋ ಹುಡುಗಿ ಬಂದ್ ನಿಂಗೆ ಪ್ರಪೋಸ್ ಮಾಡಿದ್ರೆ ಏನ್ ಹೇಳ್ತಿ? ಏನ್ ಮಾಡ್ತೀವಿ ಆಪಲ್ ತರಿಸ್ತೇವೆ ಏನ್ ಮಾಡ್ತೀವಿ. ಆಪಲ್ ತಿನ್ನಿಸ್ತೆ ಬಂದ್ ಪ್ರಪೋಸ್ ಮಾಡಿದ್ರಣ್ಣ, ನೀ ಲವ್ ಮಾಡೋ ಹುಡುಗಿ ಯಾವ ತರ ಇರ್ಬೇಕು? ಮದ್ವೆ ಆಗೋ ಹುಡುಗಿ ಯಾವ ತರ ಇರ್ಬೇಕು? ಡ್ರೀಮ್ ಇರುತ್ತಲ್ಲ ಒಬ್ರು ಹುಡುಗರು. ನಿನ್ ಡ್ರೀಮ್ ಯಾವ ತರ ಐತಿ? ನಿಮ್ ಮದ್ವೆ ಆಗೋ ಹುಡುಗಿ ಹೆಂಗಿರ್ಬೇಕು? ಅಂದ್ರೆ ಟಿಕ್ ಟಾಕ್ ಮಾಡ್ಬೇಕಾ ಇಲ್ಲ ಅದ ಒಬ್ರು ಡ್ರೀಮ್? ಮನ್ಯಾಗ ಇರ್ಬೇಕಣ್ಣ, ಕುಣ್ಯಾಗ ಬಿಡ್ತೇವೆ ಟಿಕ್ ಟಾಕ್ ಮಾಡಿ. ಮನ್ಯಾಗ ಇರ್ಬೇಕಣ್ಣ, ಕುಣ್ಯಾಗ ಬಿಡ್ತೇವೆ ಟಿಕ್ ಟಾಕ್ ಮಾಡಿ. ಅಲ್ಲ ಅಣ್ಣ, ಹೆಂಗಿರ್ಬೇಕು? ಒಬ್ಬರಿಗೆ ಒಂದ್ ಆಸೆ ಇರುತ್ತಲ್ವಾ? ನಮ್ದೇನ್ ಆಸೆ ಇಲ್ಲಪ್ಪ. ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಮಾಡೋಣ. ಅರೇಂಜ್ ಮ್ಯಾರೇಜ್. ನಮ್ಮ ಹೆಸರು ಗಿರೀಶ್ ಅಂತ. ಓಕೆ ಅಣ್ಣ, ಈಗ ನೀನು ಹಳ್ಳಿ ಹುಡುಗಿ ಇಷ್ಟಪಡ್ತೀಯ ಸಿಟಿ ಹುಡುಗಿ ಇಷ್ಟಪಡ್ತೀಯ? ನಮ್ಗೆ ಹಳ್ಳಿ ಹುಡುಗಿನ ಇಷ್ಟ ಬ್ರೋ. ಯಾಕಣ್ಣ ಹಳ್ಳಿ ಹುಡುಗಿ? ಸಿಟಿ ಅಂದ್ರೆ ಅವ್ರಿಗೆ ಮೇಕಪ್ ಗೆ ದುಡಿಯಕ್ಕಾಗಲ್ಲ. ಹಳ್ಳಿ ಹುಡುಗಿರಾದ್ರೆ ದುಡಿತಾರೆ, ಮನೆ ಚೆನ್ನಾಗ್ ನೋಡ್ಕೊಂತಾರೆ, ನಮ್ಮ ಅಮ್ಮನು ಚೆನ್ನಾಗ್ ನೋಡ್ಕೊಂತಾರೆ. ಓಕೆ ಅಣ್ಣ, ಕರೆಕ್ಟ್. ಮತ್ತೆ ಇವಾಗ ನೀನು ಲವ್ ಮಾಡ್ತಾ ಇದೀಯಾ ಇಲ್ವಾ? ಇಲ್ಲ ಬ್ರೋ, ಲವ್ ಮಾಡ್ತಾ ಇಲ್ಲ. ನಿಮ್ ಮನೆಯವ್ರು ತೋರಿಸಿ ಅರೇಂಜ್ ಮ್ಯಾರೇಜ್ ಆಗ್ತೀಯಾ? ಅರೇಂಜ್ ಮ್ಯಾರೇಜ್ ಆಗೋದು. ಹಳ್ಳಿ ಹುಡುಗಿನೇ ಆಗೋದು. ಹಳ್ಳಿ ಹುಡುಗಿನ ಆಗೋದು, ಸಿಟಿ ಹುಡುಗಿ ಆಗಲ್ಲ? ಸಿಟಿ ಹುಡುಗಿ ಆಗಲ್ಲ. ಅಕಸ್ಮಾತ್ ನಿನಗೆ ಇವಾಗ ಸಿಟಿ ಹುಡುಗಿ ಬಂದು ಪ್ರಪೋಸ್ ಮಾಡಿದ್ರೆ ಏನ್ ಹೇಳ್ತೀವಿ? ಒಪ್ಕೊಳಲ್ಲ ಬ್ರೋ. ಒಪ್ಕೊಳಲ್ಲ? ಚೆನ್ನಾಗಿದ್ಲಪ್ಪ ನೋಡಕ? ಚೆನ್ನಾಗಲ್ಲ, ಹೆಂಗೆ ಇದ್ರು ಒಪ್ಕೊಳಲ್ಲ. ನಮ್ಮ ಅಮ್ಮನ್ ಚೆನ್ನಾಗ್ ನೋಡ್ಕೊಂಡು ಹುಡುಗಿದ್ರೆ ಸಾಕು. ಒಟ್ಟು ನೀವು ಫ್ಯಾಮಿಲಿ ಚೆನ್ನಾಗಿ ನೋಡ್ಕೊಂಡು ಹುಡುಕ್ಬೇಕು. ಅಮ್ಮ ನೀ ನನಗೆ, ಅಮ್ಮ ನೀ ನನಗೆ. ಏನ್ ಹೇಳ್ತೀಯ ಅಣ್ಣ, ಇವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ಅರ್ಧಂಬರ್ಧ ಚಡ್ಡಿ ಹಾಕೊಂಡು ವಿಡಿಯೋ ಮಾಡ್ತಾರಲ್ಲ, ಅಂತ ಹುಡುಗರಿಗೆ? ಅವ್ರಿಗೆ ಏನಿಲ್ಲ ಬ್ರೋ, ಅವ್ರ ಮನೇಲಿ ಫ್ರೀ ಆಗಿ ಬಿಟ್ಟಿರ್ತಾರೆ, ದುಡ್ಡು ಮಾಡಿರ್ತಾರೆ. ಅವರಿಗೆ ಬೆಳಿಬೇಕನ್ನೋ ಹಠ, ಅದಕ್ಕೋಸ್ಕರ ಇಷ್ಟೇ ಚಡ್ಡಿ ಹಾಕೊಂಡು ವಿಡಿಯೋ ಮಾಡ್ತಾರೆ. ಅವರೆಲ್ಲ ನಮ್ಗೆ ಇಷ್ಟ ಆಗಲ್ಲ. ನಮ್ಗೆ ಹಳ್ಳಿ ಹುಡುಗಿರೇ ಇಷ್ಟ ಆಗಲ್ಲ. ಹಳ್ಳಿ ಹುಡುಗರೇ ಇಷ್ಟ ಆಗಲ್ಲ ಅಷ್ಟೇ. ಕ್ಲೀನ್ ಆಗಿ ಯಾವ್ದಾರ ಒಂದು ಚಲೋ ಹುಡುಗಿ ನೋಡಿ ಮದ್ವಿ ಮಾಡ್ಕ್ಯಾರ್ಲಿ ಸುಮ್ಮನೆ ಆಮೇಲೆ ತಿರುಗಿ ವಿಡಿಯೋ ಮಾಡಂತ ಹೇಳ್ತಾ. ಬರೀ 50, ಬರೀ 60, ಬರೀ 60.
ಅಲ್ಲಿ ನೋಡಿ 10,000 15,000 ಅಂತಾರ ಮಾರ್ಕೆಟ್ನಾಗ. ಇಲ್ಲಿ ಬರೀ 60. ಇವ್ರಿಬ್ರಿಗೆ ಚಲೋ ಹುಡುಗಿಯರ್ಲ ನೋಡಿ ಮದ್ವಿ ಮಾಡ್ರಿ. ಅಲ್ಲ ಲವ್ ಮಾಡಲ್ಲಪ್ಪ, ಅರೇಂಜ್ ಮ್ಯಾರೇಜ್ ಹಾಕನೆ. ಅರೇಂಜ್ ಮ್ಯಾರೇಜ್ ಆಮೇಲೆ ಇಲ್ಲ ನೋಡಂತ ಚಲೋ ಹುಡುಗಿ ನೋಡಿ ಕಾಲೇಜ್ ಹುಡುಗಿ ಮದ್ವೆ ಆಗಲ್ಲ. ಹೆಂಗೈತೆ ಎಲ್ಲಿ ಮಾರ್ಕೆಟ್ ಈಗ? ಎಲ್ಲಿ ಮಾರ್ಕೆಟ್ ಅಲ್ಲಿ ಮಟ ಟೇಟಾಜಿ ಬಿಡಾಕತ್ತಲ್ಲ ಅಲ್ಲ ಒಂದ್ ದಿನಕ್ಕೆ ಎಷ್ಟು ಬಿಡ್ತೀಯ? ಅಲ್ಲ ಎಲ್ಲಿ ಮಾರ್ಕೆಟ್ನಾಗ ಅಲ್ಲಿ ನೋಡಿದ್ರ 18,000 20,000 ಅಂತಾರ ದಲಾಲ್ರು. ಇಲ್ಲಿ ಪ್ಯಾಟ್ಯಾ ನೋಡಿದ್ರ 60 ರೂಪಾಯಿ ಮಾರಾಕತ್ತೇವಪ್ಪ. ಅಲ್ಲಣ್ಣ ಈಗ ಒಂದ್ ದಿನಕ್ಕೆ ಎಷ್ಟು ದುಡ್ತೀನಿ? ಬೆಳಗ್ಗೆ ಎಲ್ಲಿ ದುಡಿಯಾಕ ಹೋಗಿದಿ? ಮೈ ಮೇಲ್ ಬರಾಕತ್ತೇವ್ 4-5,000 ರೂಪಾಯಿ ವಾರಕ್ಕೀಗ ಮೈವಲ್ ಬರ್ತಾವ. ಮೈ ಮೇಲ್ ಬರಾಕತ್ತೇವ ಈಗ ಅವ ಕೈಲಿಂದ ಹಾಕಿ ಮಾರಾಕತ್ತೇವಿ. ಆದ್ರೂ ಬಿಡಕ್ ತಂದೇನ ದಂಧೆ ಅದ ಹೆಂಗ್ ಬಿಡಾಕ್ ಬರ್ತೈತಿ? ಹೆಂಡ್ರ ಕಟ್ಕೊಂಡವಲ್ಲಪ್ಪ ಅವ್ರಿಗೆ ಸಾಲ ಕಡಿಗೆ ಅವ್ರು ತವ್ರ ಮನಿಂದ ತಂದು ಒಡೆ ಗಿಡಿ ಅಡವಿಟ್ಟು ಎಲ್ಲಿ ವ್ಯಾಪಾರ ಮಾಡ್ಬೇಕಾ? ಅವನ ಮೊದಲು ಮದುವೆ ಆಗ ಮರೇ ಪಾಪ ಹಿಂದ ಗಡಿ ಮಾತಾಡ್ತಾನ. ಅವನಿಗೆ ಹುಡುಗಿಯರ ಸಿಗೋಲ್ರ ಅಂತ ನೋಡ. ಏನಪ್ಪ ಇದು ಗಲೀಜ್ ವ್ಯಾಪಾರ? ಹೆಂಗ್ ಕುತ್ಕೊಂಡು ವ್ಯಾಪಾರ ಮಾಡ್ಬೇಕು? ಅಸಹ್ಯ ಕಾಣ್ತೈತಿ. ಏನ್ ಕಾಮಗಾರಿ ಇಲ್ಲ ಏನಿಲ್ಲ, ಚಲೋ ಆಗ್ಬೇಕು. ವಾಸನಿ ರೀ, ಕುಂದ್ರಾಕ ಆಗತ್ತಿಲ್ಲ ಅನೋಟಿ ಸಂತ್ಯಾಗೆ. ಯಾವ್ದ್ರ ಬ್ಯಾನಿ ಹಚ್ಕೊಂಡ ಸರಿ ರೀ. ಎಲ್ಲಾ ಕಾಲ್ ಅಂತರ ಪೂರ ಹಣ್ಣು ಹಾಕ್ಬಿಟ್ಟಾವ್ರಿ. ಆ ನಮೂನಿ ಕೊಳತ್ ಬಿಟ್ಟಾವ ಕಾಲ. ಕುಂದ್ರಾಕ ಆಗತ್ತಿಲ್ಲ ರೀ. ಬರೇ ವಾಸನೆ ಎಲ್ಲಾ ರಾಡಿ ಎದ್ ಬಿಟ್ಟೈತ್ ನೋಡ್ರಿ. ಚಲೋದು ಜಗತ್ ಮೇಲೆ ಕುತ್ಕೊಂಡವ್ರದ್ದು ವ್ಯಾಪಾರ ಆಕೈತಿ. ಇಲ್ಲಿ ಅರ್ನ್ಯಾಗ ಕುತ್ಕೊಂಡವ್ರದ್ದು ವ್ಯಾಪಾರ ಹಂಗಿಲ್ಲ. ಯಾಕಂದ್ರ ನಮ್ ಮನಿ ಇಲ್ಲ ಏನ್ರಿ, ನಮ್ ಮನಿ ಇಲ್ಲ ಅನ್ನಂಗ ಆಗಾಕುಂತೈತಿ. ಇಲ್ಲಿ ನಾವು ಅರ್ನ್ಯಾಗ ಕುತ್ಕೊಂಡು ಸಂಜೆ ಮಠ ಹಂಗ ಹೋಗ್ಬೇಕು. ಅಲ್ಲಿ ಚಲೋ ಜಗತ್ ಮೇಲೆ ಕುತ್ಕೊಂಡು ಅವ್ರು ವ್ಯಾಪಾರ ಮಾಡ್ಕೊಂಡ್ ಹೋಗ್ತಾರ. ನಾವ್ ಹಂಗ ಕುತ್ಕೋಬೇಕಿಲ್ಲಿ. ಈ ನಮೂನಿ ಇಲ್ಲೇ ನಡ್ಯಾಕ್ ಕುಂತೈತಿ. ಇಲ್ಲಿ ಯಾರಿಗೆ ಏನ್ರ ಹೇಳಿದ್ರ ಮೈ ಮೇಲೆ ಬರ್ತಾರ. ಯಾರಿಗೆ ಏನ್ ಹೇಳಂಗಿಲ್ಲ. ಜಗಾತಿ ತಗೊಂಡವ್ರಿಗೆ ಏನು ಹೇಳಂಗಿಲ್ಲ. ನಮ್ ಗಿರಾಕಿ ಏನ್ ದುಡ್ಡು ತಗೊಂಡ್ ಬರಂಗಿಲ್ಲ ಏನ್ರಿ ಸಂತೆಗೆ? ಅವ್ರು ಬಿದ್ದು ಕಾಯಿ ಕಾಲ್ ಮುರ್ಕೊಂಡ್ ಹೋಗ್ಬೇಕೇನ್ರಿ ಇಲ್ಲೇ ಬಂದು? ಏನನ್ನ ಈ ಮಾರ್ಕೆಟ್ ಏನ್ರಿ ಇದು? ನೋಡ್ರಿ ಇಲ್ಲಿ ಎಲ್ಲಾ ಯಾ ನಮೂನಿ ಆಗಿತ್ ನೋಡ್ರಿ ಇದು. ಎಲ್ಲಾ ಇಲ್ಲಿ ಗಲೀಜ್ ಇಲ್ಲಿ ನೋಡ್ರಿ ಇರೋದಿಲ್ಲ. ಎಲ್ಲಾ ಇದಾಗ್ಬಿಟ್ಟೈತಿ ಮಾರ್ಕೆಟ್. ಏನು ಹೊಲಸ್ ಮಾರ್ಕೆಟ್ ರೀಪ್ಪ. ಇಂತ ಮಾರ್ಕೆಟ್ ನಾವು ಜಗತ್ತಾಗ ನೋಡಿಲ್ಲ. ಸರಿ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ತರ ಹೇಳ್ತಾ ಇದಾರೆ ಅಂತ. ಹೆಂಗ ಕೊತ್ತಂಬರಿ ಹೆಂಗ ರೇಟ್? ಕೊತ್ತಂಬರಿ 10 ರೂಪಾಯಿ. ನೀವೇ ಕಿತ್ತಂಬರ್ತೀರಾ? ಇವಾಗ ಮಾಡ್ತೀರಾ ಇಲ್ಲ ತಗೊಂತೀರಾ? ತಗೊಂಡ್ ಮಾಡ್ತೀರಾ? 30ಕ್ಕೆ ಅಣ್ಣ ಸಾಯಂಕಾಲ ಖಾಲಿ ಆಗ್ತಾವ? ಖಾಲಿ ಆಗತ್ತೆ. ಇದೇನು ಹಾಳೇನ್ ಆಗಲ್ಲ? ಹಾಳೇನಾಗಲ್ಲ, ಖಾಲಿ ಆಗ್ತಾವಲ್ಲ. ಕಾಯಂ ಇರೋದು. ಎಷ್ಟಣ್ಣ ಸಾಯಂಕಾಲ? ಸ್ವಲ್ಪ ಉಳ್ದಾಗ 500 ರೂಪಾಯಿ.